ಅಗ್ರರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ಸೌಮ್ಯ. ಕರ್ನಾಟಕ ರೈತರ ಸಾಲ ಮನ್ನಾ ಮಾಡಲು ಮೋದಿ ಸರ್ಕಾರ 50% ಹಣ ಸಹಾಯ ಮಾಡುತ್ತಾ ಇಲ್ವೋ ಗೊತ್ತಿಲ್ಲ. ಆದರೆ ಮೋದಿ ಹತ್ರ 50% ಕೊಡಿ ಸಾಲ ಮನ್ನಾ ಮಾಡೋಕೆ ಅಂತ ಎಚ್ಡಿಕೆ ಮನವಿ ಮಾಡಿದ್ದಾರೆ. ಹಾಗಾದ್ರೆ ಇವತ್ತು ನೀತಿ ಸಭೆಯಲ್ಲಿ ಏನೇನಾಯಿತು ಬನ್ನಿ ನೋಡೋಣ. ನವದೆಹಲಿಯಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ನೀತಿ ಆಯೋಗದ ಸಭೆಯನ್ನ ನಡೆಸಿದ್ರು. ಸಭೆಯಲ್ಲಿ ಕರ್ನಾಟಕ ಸಿಎಂ ಕುಮಾರಸ್ವಾಮಿ, ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು, ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಸೇರಿ ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ರು. ಈ ಸಭೆಯಲ್ಲಿ ಮೋದಿ ಕೆಲವು ಪ್ರಮುಖ ಅಂಶಗಳನ್ನು ಪ್ರಸ್ತಾಪ ಮಾಡಿದ್ರು. ನೀತಿ ಆಯೋಗ ಸಭೆಯ ಮುಖ್ಯಾಂಶಗಳು: ರೈತರ ಆದಾಯ ದ್ವಿಗುಣಗೊಳಿಸುವಿಕೆ, ಜಿಲ್ಲೆಗಳ ಅಭಿವೃದ್ಧಿಗೆ ಒತ್ತು ನೀಡುವುದು, ಅಪೌಷ್ಟಿಕತೆ ನಿವಾರಣೆ, ಆಯುಷ್ಮಾನ್ ಭಾರತ್ ಮಿಷನ್, ಇಂದ್ರಧನುಷ್ ಯೋಜನೆಗೆ ಒತ್ತು ನೀಡುವುದು, ಪ್ರವಾಹ ಪೀಡಿತ ರಾಜ್ಯಗಳ ಪರಿಸ್ಥಿತಿ ನಿಭಾಯಿಸುವುದಕ್ಕೆ ಬೇಕಾದ ಸಂಪೂರ್ಣ ಸಹಕಾರ ನೀಡುವುದು, ದೇಶದ ಜಿಡಿಪಿ ದರವನ್ನು 7.7 ರಿಂದ 2 ಅಂಕಿಗೆ ಕೊಂಡೊಯ್ಯಬೇಕು, ರಾಜ್ಯಗಳಿಗೆ ಕೇಂದ್ರದಿಂದ ಒಟ್ಟು 11 ಲಕ್ಷ ಕೋಟಿಗೂ ಹೆಚ್ಚು ಅನುದಾನ ಬಿಡುಗಡೆಗೆ ಸಿದ್ಧ ಎಂದು ಮೋದಿ ಭರವಸೆ ಕೊಟ್ಟರು. ಇನ್ನು ರೈತರ ಬಗ್ಗೆ ಮೋದಿ ಪ್ರಸ್ತಾಪ ಮಾಡುತ್ತಿದ್ದಂತೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ರಾಜ್ಯದ ಸಮಸ್ಯೆಗಳನ್ನು ವಿವರಿಸಿದ್ರು. ರೈತರ ಸಾಲ ಮನ್ನಾ ಮಾಡೋದಕ್ಕೆ ಯೋಜಿಸಿದ್ದು, ಇದಕ್ಕಾಗಿ ಕೇಂದ್ರ ಸರ್ಕಾರ 50% ನೆರವು ನೀಡಬೇಕು ಅಂತ ಕೇಳಿದ್ರು. ಇವತ್ತು ವಿಶೇಷವಾಗಿ ರೈತರ ಒಂದು ಸಮಸ್ಯೆಗಳೇನಿದೆ, ರೈತರ ಒಂದು ಸಮಸ್ಯೆಗಳಿಗೆ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ನಾವೀಗೇನಾಗಲೇ ಮಾಡಿ ಸಾಲ ಮನ್ನಾದ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತರಬೇಕಾಗಿದೆ. ಕೇಂದ್ರ ಸರ್ಕಾರದಿಂದ 50% ಸಹಕಾರವನ್ನು ತಾವು ಕೊಡಬೇಕು ಅಂತಕ್ಕಂಥ ರೈತರ ಸಾಲ ಮನ್ನಾಗೆ ಒಂದು ಬೇಡಿಕೆ ಪ್ರಮುಖವಾಗಿ ಇಟ್ಟಿದ್ದೇನೆ. ನೀತಿ ಆಯೋಗದ ಸಭೆಯಲ್ಲಿ ಸಾಲ ಮನ್ನಾ ಮಾಡಲು ಸಿಎಂ ಕುಮಾರಸ್ವಾಮಿ ನೆರವು ಕೋರಿದ್ದಾರೆ. ಪ್ರಕೃತಿ ವಿಕೋಪ, ಬರ ಪರಿಹಾರದ ಮೊತ್ತ ಹೆಚ್ಚಿಸುವುದಕ್ಕೆ ಕುಮಾರಸ್ವಾಮಿ ಬೇಡಿಕೆ ಇಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಹೊಲ ಉಳುಮೆ ಮಾಡುವಾಗ ಜೋಡಿ ಎತ್ತುಗಳು ಜೊತೆಯಾಗಿ ಹೋಗಬೇಕು. ಸ್ವಲ್ಪ ಹಿಂದೆ ಮುಂದೆ ಆದರೂ ಭೂಮಿ ಹದವಾಗಲ್ಲ. ಹಾಗೇನೆ ದೋಸ್ತಿ ಸರ್ಕಾರದ ಒಗ್ಗಟ್ಟಾಗಿ ಹೋದ್ರೆ ಮಾತ್ರ ರಾಜ್ಯದ ಅಭಿವೃದ್ಧಿ ಸಾಧ್ಯ. ಈ ವಿಷಯ ಗೊತ್ತಿದ್ರೂ ದೋಸ್ತಿ ಸರ್ಕಾರದಲ್ಲಿ ದುಶ್ಮನ್ ಕಹಾನಿ ದಿನೇ ದಿನೇ ಹೆಚ್ಚುತ್ತಾ ಇದೆ. ಆದರೆ ಎಲ್ಲದಕ್ಕೂ ತೇಪೆ ಹಚ್ಚಲು ಪರಮ ಸೂತ್ರವೊಂದು ಹೊರಬಿದ್ದಿದೆ. ದೋಸ್ತಿ ಸರ್ಕಾರದಲ್ಲಿ ಮುಗಿಯದ ಬಜೆಟ್ ಹಗ್ಗಜಗ್ಗಾಟ. ಸಿದ್ದರಾಮಯ್ಯ ಮೇಲೆ ಕಾಂಗ್ರೆಸ್ ನಾಯಕರಿಂದ ದೂರು. ಮಾಜಿ ಸಿಎಂ ಸಿದ್ದರಾಮಯ್ಯ, ಹಾಲಿ ಸಿಎಂ ಕುಮಾರಸ್ವಾಮಿ ನಡುವಿನ ಬಜೆಟ್ ರಾಜಕೀಯ ಈಗ ದೋಸ್ತಿ ಸರ್ಕಾರದಲ್ಲಿ ಇರುಸುಮುರುಸು ತಂದಿಟ್ಟಿದೆ. ಹಾಲಿ ಮಾಜಿ ಬಜೆಟ್ ರಾಜಕೀಯದಲ್ಲಿ ಕುಮಾರಸ್ವಾಮಿ ಪರವಾಗಿ ಕಾಂಗ್ರೆಸ್ ನಾಯಕರು ಬ್ಯಾಟಿಂಗ್ ಮಾಡ್ತಿದ್ದು, ಸಿದ್ದರಾಮಯ್ಯ ವಿರುದ್ಧ ಹೈಕಮಾಂಡ್ಗೂ ದೂರು ತಲುಪಿದೆ ಅಂತ ಗೊತ್ತಾಗಿದೆ. ಜೊತೆಗೆ ಪರಮೇಶ್ವರ್ ಮುಂದೆಯೂ ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಜೆಟ್ ಮಂಡನೆ ಬೇಡ ಎಂದು ಹೇಳುವ ಅಗತ್ಯ ಏನಿತ್ತು? ಹೊಸ ಬಜೆಟ್ನಲ್ಲಿ ಎರಡೂ ಪಕ್ಷಗಳ ಸಾಮಾನ್ಯ ಕಾರ್ಯಕ್ರಮ ಸೇರಿದ್ರೆ ಆಗ್ತಿತ್ತು. ಅದರಲ್ಲಿ ಆಗುತ್ತಿದ್ದ ನಷ್ಟವಾದ್ರೂ ಏನು ಎಂದು ಕೈನಾಯಕರ ಅಸಮಾಧಾನ. ತಮ್ಮ ವೈಯಕ್ತಿಕ ಪ್ರತಿಷ್ಠೆಗಾಗಿ ಸಿದ್ದರಾಮಯ್ಯ ಹೀಗೆ ಹೇಳಿಕೆ ನೀಡಿದ್ದು ಎಷ್ಟು ಸರಿ? ಇದು ಸಮ್ಮಿಶ್ರ ಸರ್ಕಾರದ ಮೇಲೆ ಮತ್ತಷ್ಟು ಪರಿಣಾಮ ಬೀರಲಿದೆ. ಇದರಿಂದ ಜನರಿಗೆ ಸರ್ಕಾರದ ಮೇಲಿದ್ದ ನಂಬಿಕೆ ಮತ್ತಷ್ಟು ಕಡಿಮೆಯಾಗಲಿದೆ. ಹೀಗೆ ಕಾಂಗ್ರೆಸ್ ನಾಯಕರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿಯನ್ನ ಖುದ್ದು ಭೇಟಿ ಮಾಡಿ ದೂರು ನೀಡಲು ಕುಮಾರಸ್ವಾಮಿ ಕೂಡ ಸಮಯ ಕೇಳಿದ್ದಾರೆ. ಇನ್ನು ಪರಮೇಶ್ವರ್ ಸರ್ಕಾರ ಅವಧಿ ಬಗ್ಗೆ ಯಾರು ಹೇಳಿಕೆ ನೀಡಿ ಗೊಂದಲ ಸೃಷ್ಟಿಸಬೇಡಿ ಅಂತ ಕಿಡಿಕಾರಿದ್ರು. ಪ್ರತ್ಯೇಕ ಬಜೆಟ್ ಬೇಡ ಎಂದ ಸಿದ್ದರಾಮಯ್ಯಗೆ ಕುಮಾರಸ್ವಾಮಿ ಪರ ಬ್ಯಾಟಿಂಗ್ ಮಾಡುವ ಮೂಲಕ ಚಾಟಿ ಬೀಸಿದ್ರು. ಬೇರೆ ಬೇರೆ ಅರ್ಥ ಬರೋ ರೀತಿಯಲ್ಲಿ ಎಲ್ಲರೂ ಮಾತಾಡ್ತಾರೆ, ನಿಲ್ಬೇಕು. ಇಲ್ಲ ಮುಖ್ಯಮಂತ್ರಿಗಳು ಮಾತಾಡಬೇಕು, ಇಲ್ಲ ನಾನು ಮಾತಾಡಬೇಕು, ಇಲ್ಲ ಸಮನ್ವಯ ಸಮಿತಿ ಅಧ್ಯಕ್ಷರು ಮಾತಾಡಬೇಕು. ಅದು ಬಿಟ್ಟು ಎಲ್ಲರೂ 1 ವರ್ಷಕ್ಕೆ ಸರ್ಕಾರ ಬಿದ್ದೋಗುತ್ತೆ, 6 ತಿಂಗಳಿಗೆ ಬಿದ್ದೋಗುತ್ತೆ, ಇನ್ನೊಬ್ರು 5 ವರ್ಷನೂ ಆಗುತ್ತೆ, ಅಥವಾ ಇನ್ನೊಂದು 2 ವರ್ಷಕ್ಕೆ ಮುಗಿದೋಗುತ್ತೆ, ಈ ತರ ಎಲ್ಲ ಹೇಳಿಕೆಗಳನ್ನ ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ. ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಕೋಆರ್ಡಿನೇಷನ್ ಕಮಿಟಿಯಲ್ಲಿ, ಹಳೆ ಸರ್ಕಾರದ ಕಾರ್ಯಕ್ರಮಗಳನ್ನು ಮುಂದುವರಿಸಬೇಕು ಹಾಗೆ ಅಂತೇಳಿ. ಬಜೆಟ್ ಮೂಲಕ ಮಾಡಬೇಕು. ಅದಕ್ಕೆ ಬೇರೆ ಬೇರೆ ವಿಧಿವಿಧಾನಗಳಿದ್ದಾವೆ. ಹೊಸ ಬಜೆಟ್ ಕೊಡ್ಬೋದು, ಇಲ್ಲ ಅಪ್ರೋಪ್ರಿಯೇಷನ್ ಬಿಲ್ ಅನ್ನ ಮಾಡಿ ಅಡಿಷನಲ್ ಆಗಿ ಕೊಡ್ಬೋದು. ಅದನ್ನು ಅಂತಿಮವಾಗಿ ನಾವು ಕೋಆರ್ಡಿನೇಷನ್ ಕಮಿಟಿಯಲ್ಲಿ ತೀರ್ಮಾನ ಮಾಡ್ತೀವಿ.
ಈ ಮಧ್ಯೆ ಡಿಕೆ ಶಿವಕುಮಾರ್ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಸರ್ಕಾರದ ಅವಧಿ ಬಗ್ಗೆ ತಮ್ಮದೇ ಶೈಲಿಯಲ್ಲಿ ಉತ್ತರ ಕೊಟ್ಟರು. ನಾನು ಎಲ್ಲರಿಗೂ ಅಪೀಲ್ ಮಾಡ್ತೀನಿ, JDS ಅವ್ರಿಗೂ ಅಷ್ಟೇ, ಕಾಂಗ್ರೆಸ್ ಅವ್ರಿಗೂ ಅಷ್ಟೇ, ಇದು ಸಂಯುಕ್ತ ಸರ್ಕಾರ. ನಾವು ಏನು ರಾಹುಲ್ ಗಾಂಧಿ ಅವರು ನಮಗೇನು ದೀಕ್ಷೆ ಕೊಟ್ಟಿದ್ದಾರೆ, ನಾವು ಎರಡು ಪಕ್ಷದ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಏನು ಸೈನ್ ಮಾಡಿದ್ದೀವಿ, ಇಬ್ಬರು ಹೇಳಿ ಸೈನ್ ಮಾಡಿ ನಾವು ಕೊಟ್ಟಿದ್ದೇವೆ, ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಸಮ್ಮಿಶ್ರ ಸರ್ಕಾರ 5 ವರ್ಷ ನಡೀತದೆ ಅನ್ನತಕ್ಕಂಥ ಮಾತನ್ನ ಇಬ್ಬರು ಸೇರಿ ಇವತ್ತು ಹೇಳಿದ್ದಾರೆ. ಇದರ ಹಿಂದೆ ಏನು ಘೋಷಣೆ ಮಾಡಿದಾರೋ ಅದನ್ನ KC ವೇಣುಗೋಪಾಲ್ ಅವರು ಅದನ್ನ ಅಸ್ತಿತ್ವದಲ್ಲಿದೆ. ರಾಜ್ಯ ಸರ್ಕಾರದಲ್ಲಿ ಅವ್ರೇನು ತೀರ್ಮಾನ ತಗೋತಾರೋ ಅವ್ರಿಗೆ ಬಿಟ್ಟಿದ್ದು, ಅದರಲ್ಲಿ ನಮ್ಮ ಪಾತ್ರ ಏನಿಲ್ಲ. ಇದು ಏನು ಗೊಂದಲ ಇಲ್ಲ, ಏನೂ ಇಲ್ಲ, ಎಲ್ಲ ಸಮನ್ವಯ ಸಮಿತಿ ಇದೆ, ಸುರಳಿತವಾಗಿ ನಡೀತದೆ. ಈ ಕಚ್ಚಾಟದ ಮಧ್ಯೆಯೇ ಬಜೆಟ್ ಸಿದ್ಧತೆ ಬಗ್ಗೆ ಸಿಎಂ ಕುಮಾರಸ್ವಾಮಿ ಅಧಿಕಾರಿಗಳ ಸಭೆ ಕರೆದಿದ್ದಾರೆ. ಜೂನ್ 21ರಿಂದ 30ರವರೆಗೆ ಈ ಸಭೆ ನಡೆಯಲಿದೆ. ನೋಡೋಣ ಏನಾಗುತ್ತೆ ಅಂತ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಈ ಮಧ್ಯೆ ಹೊಸ ಬಜೆಟ್ ಅಗತ್ಯವಿಲ್ಲ ಎಂದಿದ್ದ ಸಿದ್ದರಾಮಯ್ಯ ಈಗ ರೈತರ ಸಾಲ ಮನ್ನಾ ಮಾಡಲು ಕೂಡ ಅಡ್ಡಗಾಲು ಹಾಕ್ತಿದ್ದಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ನಾನು ಈಗಾಗಲೇ ನನ್ನ ಅವಧಿಯಲ್ಲಿ ರೈತರ ಸಾಲ ಮನ್ನಾ ಮಾಡಿದ್ದೀನಿ, ಈಗ ಕುಮಾರಸ್ವಾಮಿ ಸಾಲ ಮನ್ನಾ ಮಾಡ್ತೀನಿ ಅಂತಿದ್ದಾರೆ. ಕುಮಾರಸ್ವಾಮಿ ರೈತರ ಸಾಲ ಮನ್ನಾ ಮಾಡಲಿ, ನಾನೇಕೆ ಬೇಡ ಎನ್ನಲಿ ಪಾಪ ಅಂತ ಕಾಲೆಳೆದಿದ್ದಾರೆ. ಈ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಸಮ್ಮಿಶ್ರ ಸರ್ಕಾರ ಅದೂ ಕೂಡ ಎಲ್ಲ ಕಾರ್ಯಕ್ರಮಗಳು ಕೂಡ ಹೋಗುತ್ತೆ. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಮೈತ್ರಿ, ಮದಸ್ವಿನಿ, ವಿದ್ಯಾಸೈನಿ, ಅನಿಲ ಭಾಗ್ಯ, ಆರೋಗ್ಯ ಭಾಗ್ಯ, ಸಾಲ ಮನ್ನಾ ಮಾಡಿದ್ದೀರಲ್ಲ ಈಗಾಗಲೇ. ಕುಮಾರಸ್ವಾಮಿ ಮಾಡ್ತೀನಿ ಅಂತ $8,165 ಕೋಟಿ 22,27,000 ರೈತರಿಗೆ 22,27,000 ರೈತರಿಗೆ 8,165 ಕೋಟಿ 50,000 ನಾನು ನ್ಯಾಷನಲ್ ಟ್ಯಾಕ್ಸ್ ಎಲ್ಲ ಬಿಜೆಪಿ ಮಾಡಿ ನರೇಂದ್ರ ಮೋದಿ ಮಾಡಿ ಅಂತ ಹೇಳ್ತಾರೆ, ಮಾಡ್ಲಿ ಮಾಡ್ತೀನಿ ಅಂತ ಹೇಳಿ. ಗೌರಿ ಲಂಕೇಶ್ ಹತ್ಯೆ ಬಗ್ಗೆ ರಾಹುಲ್ ಗಾಂಧಿಗೆ ಮೊದಲೇ ಗೊತ್ತಿತ್ತಾ? ಕಾಂಗ್ರೆಸ್ನವರ ಕುಮ್ಮಕ್ಕಿನಿಂದ ಗೌರಿ ಲಂಕೇಶ್ ಹತ್ಯೆ ತನಿಖೆಯನ್ನ SIT ನಡೆಸ್ತಾ ಇದೆಯಾ? ಹೌದು ಅಂತಿದ್ದಾರೆ ಹಿಂದೂ ಸಂಘಟನೆಗಳ ನಾಯಕರು. ಗೌರಿ ಹತ್ಯೆ ವಿಷಯದಲ್ಲಿ ಇವತ್ತು ಕಾಂಗ್ರೆಸ್ ನಾಯಕರ ಬಗ್ಗೆ ಹಿಂದೂ ಸಂಘಟನೆ ನಾಯಕರು ಏನ್ ಹೇಳಿದ್ರು, ಕಾಂಗ್ರೆಸ್ನವರು ಹೇಳಿದ್ದೇನು, ಆ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ. ಸೆಪ್ಟೆಂಬರ್ 5ರಂದು ಗೌರಿ ಲಂಕೇಶ್ ಅವರ ಹತ್ಯೆಯಾಗತ್ತೆ. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ರಾಹುಲ್ ಗಾಂಧಿ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ, ಟ್ವೀಟ್ ಮಾಡ್ತಾರೆ. ಈ ಹತ್ಯೆಯನ್ನ RSS ಯಾರು ಅವರ ವಿಚಾರವನ್ನ, ಹಿಂದುತ್ವದ ವಿಚಾರವನ್ನ ವಿರೋಧವನ್ನ ಮಾಡ್ತಾರೆ, ಅವರೇ ಗೌರಿ ಲಂಕೇಶ್ ಅವರ ಹತ್ಯೆಯನ್ನ ಮಾಡಿದ್ದಾರೆ ಹೇಳುವ ರೀತಿಯಲ್ಲಿ ಅವರು ಟ್ವೀಟ್ ಅನ್ನ ಮಾಡ್ತಾರೆ. ಹಾಗಾದರೆ ರಾಹುಲ್ ಗಾಂಧಿ ಅವರಿಗೆ ಗೌರಿ ಲಂಕೇಶ್ ಅವರ ಹತ್ಯೆಯ ಬಗ್ಗೆ ಮೊದಲೇ ತಿಳಿದಿತ್ತ? ಹಾಗಾದರೆ SIT ರಾಹುಲ್ ಗಾಂಧಿ ಅವರ ಇಂಟ್ರೋಗೇಷನ್ ಮಾಡಿತಾ? ರಾಹುಲ್ ಗಾಂಧಿ ಅವರು ಯಾವ ಆಧಾರದ ಮೇಲೆ ಹೇಳಿಕೆಯನ್ನು ಕೊಟ್ಟರು? ಕೇಳಿದ್ರಲ್ಲ, ಹಿಂದೂ ಜನಜಾಗೃತಿ ವೇದಿಕೆ ಮುಖಂಡ ಮೋಹನಗೌಡ ಹೇಳಿಕೆಯನ್ನ. ಬೆಂಗಳೂರಲ್ಲಿ ಇವತ್ತು ಹಿಂದೂ ಸಂಘಟನೆ ನಾಯಕರೆಲ್ಲ ಒಟ್ಟಾಗಿ ಸೇರಿದ್ರು. ಗೌರಿ ಹತ್ಯೆ ವಿಚಾರದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತ, ಜನಜಾಗೃತಿ ಸಂಘಟನೆ, ಸನಾತನ ಸಂಸ್ಥೆ ಹೆಸರು ತಳುಕು ಹಾಕಿಕೊಂಡಿದೆ. ಆದ್ರೆ ಇದೆಲ್ಲ ಕಾಂಗ್ರೆಸ್ ಕುಮ್ಮಕ್ಕು. SIT ಕಾಂಗ್ರೆಸ್ ಅಣತಿಯಂತೆ ನಡೀತಾ ಇದೆ ಅಂತ ಆರೋಪಿಸಿದ್ರು. ಇವತ್ತು ರಾಹುಲ್ ಗಾಂಧಿ ಅವರ ಟ್ವೀಟ್, ಅವರ ಹೇಳಿಕೆ, SIT ಕಳೆದ 9 ತಿಂಗಳುಗಳ ಕಾಲ ಏನು ತನಿಖೆ ಮಾಡಿದೆ ಅದರ ಔಟ್ಪುಟ್ ಇವತ್ತು ಅದೇ ಬರ್ತಾ ಇದೆ. ಈ ಹತ್ಯೆಯನ್ನ ಒಂದು ಹಿಂದೂ ವಿಚಾರಧಾರೆಯಿಂದಲೇ ಅವರ ಹತ್ಯೆಯಾಗಿದೆ. ಹಿಂದೂ ಸಂಘಟನೆಗಳು ಇದರಲ್ಲಿ ಅಂದ್ರೆ ಒಟ್ಟಾರೆ ಈ ರೀತಿಯಲ್ಲಿ ಬಿಂಬನೆ ಆಗ್ತಾ ಇದೆ. ಬಂಧುಗಳೇ, ನಾನಿವತ್ತು ಸವಾಲ್ ಮಾಡ್ತಾ ಇದ್ದೇನೆ, ನನ್ನ ನಾರ್ಕೋ ಟೆಸ್ಟ್ ಮಾಡಿ. ರೆಡಿ ಇದ್ದೀರಾ? ಬೆಂಗಳೂರಿನ ಹಿಂದುತ್ವವಾದಿ ಪತ್ರಕರ್ತ ರೋಹಿತ್ ಚಕ್ರತೀರ್ಥ ಅವರ ಹತ್ಯೆಯನ್ನು ಮಾಡಲಿಕ್ಕಾಗಿ
ಸಿದ್ದರಾಮಯ್ಯವರ ಮೀಡಿಯಾ ಸಲಹೆಗಾರ, ಮಾಧ್ಯಮ ಸಲಹೆಗಾರ ದಿನೇಶ್ ಅಮೀನ್ಮಠ್ ಅವರು ಸುಪಾರಿ ಕೊಟ್ಟಿದ್ದಾರೆ ಅಂತ ಹೇಳುವ ಇವತ್ತು ವರದಿಗಳು, ವಾರ್ತೆಗಳು ಇವತ್ತು ಮಾಧ್ಯಮಗಳಲ್ಲೇ ಬರ್ತಾ ಇದೆ. ಅಷ್ಟೇ ಅಲ್ಲ, ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ಯೆಯನ್ನ ಮಾಡಲಿಕ್ಕಾಗಿ ಇವತ್ತು ಅರ್ಬನ್ ನಕ್ಸಲೈಟ್ಗಳು ಇದರ ಹಿಂದಿದ್ದಾರೆ. ಆ ಒಂದು ಪ್ರಕರಣದಲ್ಲಿ, ಆ ಒಂದು ದಂಗೆಯಲ್ಲಿ ಜಿಗ್ನೇಶ್ ಮೇವಾನಿ ಇವರನ್ನ ಏರ್ಕೋಟ್ ಅಷ್ಟನ್ನ ಮಾಡಲಿಕ್ಕೆ ತಯಾರಿದ್ದೀರಾ? ಇನ್ನು ಗೌರಿ ಹತ್ಯೆ ಆಗಿದ್ದು ಕಾಂಗ್ರೆಸ್ ಅಧಿಕಾರದಲ್ಲಿ. ಫೋಟೋ ತೆಗೆಸಿಕೊಂಡವರೆಲ್ಲ ಶ್ರೀರಾಮ ಸೇನೆ ಸದಸ್ಯರಲ್ಲ, ನಾಯಿ ಸತ್ರು ಮೋದಿ ಕಾರಣನ ಅಂತ ಮುತಾಲಿಕ್ ಹರಿಹಾಯ್ದ್ರು. ಈ 4 ಕೊಲೆಗಳಾದಂತಹ ಮಹಾರಾಷ್ಟ್ರದಲ್ಲಿ ಇಬ್ಬರದು ಮತ್ತು ಕರ್ನಾಟಕದಲ್ಲಿ ಇಬ್ಬರದು, ಇವು 2 ಕೊಲೆ ಆದಂತಹ ಸಮಯದಲ್ಲಿ ಕಾಂಗ್ರೆಸ್ ಆಡಳಿತ ಇತ್ತು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಮೋದಿಗೆ ಗೌರಿ ಹತ್ಯೆಗೆ ಏನ್ ಸಂಬಂಧ ಏನ್ರಿ? ಕರ್ನಾಟಕದಲ್ಲಿ ನಾಯಿ ಸತ್ರೆ ಮೋದಿ ಅದಕ್ಕೆ ಉತ್ತರ ಕೊಡಬೇಕಾ? ಪ್ರಕಾಶ್ ರೈ ಏನ್ರಿ ಪ್ರಕಾಶ್ ರೈ ಅವರೇ, ಮೋದಿ ಅವರ ಬಗ್ಗೆ ಮಾತನಾಡುವಷ್ಟು ನೀವು ದೊಡ್ಡವರಾಗ್ಬಿಟ್ರ? ಎಲ್ಲರೂ ಪ್ರಶ್ನೆ ಮಾಡಬಹುದು ಪ್ರಧಾನಿಯವರಿಗೆ, ಆದ್ರೆ ಪ್ರಶ್ನೆಗೆ ಅರ್ಥ ಇರಬೇಕಲ್ಲ, ನಿಮ್ಮ ಟೀಕೆಗೆ ಅರ್ಥ ಇರಬೇಕಲ್ಲ. ನೀವು ಸ್ವಲ್ಪ ಯೋಚನೆ ಮಾಡಿ. ಕಾಂಗ್ರೆಸ್ಸಿನ ಒಂದೇ ಒಂದು ಶಬ್ದದಿಂದ ಬಯೋದಿಲ್ಲ. ಇವರೆಲ್ಲ ಕಾಂಗ್ರೆಸ್ಸಿನ ಏಜೆಂಟ್ ಇದ್ದಾರೆ. ಇವರು ಎಸ್ಐಟಿಯವರು ಕ್ರೂರವಾಗಿ ನಡೆಸಿಕೊಳ್ತಿದ್ದಾರೆ. ಹಿಂದೂ ಕಾರ್ಯಕರ್ತರ ರಕ್ಷಣೆಗೆ ಕಾನೂನು ತಂಡ. ಹಿಂದೂ ಸಂಘಟನೆ ನಾಯಕರು ಇಷ್ಟೆಲ್ಲ ಸ್ಟೇಟ್ಮೆಂಟ್ ಕೊಡ್ತಿದ್ದಂತೆ ಎಐಸಿಸಿ ವಕ್ತಾರ ಬ್ರಿಜೇಶ್ ಕಾಳಪ್ಪ ಹರಿಹಾಯ್ದಿದ್ದು ಹೀಗೆ. ಇವಾಗ ಆರೋಪದಲ್ಲಿ ನೀವು ಜನ ಸಿಕ್ಕಾಕೊಂಡಿದ್ದಾರೆ. ಇವಾಗ ಪೊಲೀಸ್ನವ್ರು ಜನರನ್ನ ಹಿಡಿದಿದ್ದಾರೆ, ಅವ್ರನ್ನ ಬಾಯಿ ಬಿಡ್ತಿದ್ದಾರೆ. ಆಯ್ತಾ? ಅವ್ರಿಗೆ ಒಂಥರ ಹತಾಶೆ ಆಗ್ಬಿಟ್ಟಿದೆ, ಬಂದಿದೆ. ನಾವು ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಭಯ, ಅದಕ್ಕೋಸ್ಕರ ಹುಟ್ಟುಚ್ಚಾಗಿ ಮಾತಾಡ್ತಿದ್ದಾರೆ. ಹಿಂದೂ ಸಂಘಟನೆ ನಾಯಕರ ಈ ಹೇಳಿಕೆ ಈಗ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಕಾಂಗ್ರೆಸ್ ಜೊತೆ ರಾಹುಲ್ ಗಾಂಧಿ ಹೆಸರನ್ನೂ ಎಳೆದು ತಂದಿದ್ದು ಎಲ್ಲದಕ್ಕೂ ನ್ಯಾಯಾಲಯವೇ ಉತ್ತರ ಕೊಡಬೇಕು. ಕಿರಣ್ ಕೆಎನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸೇವೆ ಪದ ಬಳಕೆ ಕುರಿತು ಜಯಮಾಲಾ ಅಸಮಾಧಾನ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸೇವೆ ಪದ ಅಪಾರ್ಥ ಮಾಡಿಕೊಳ್ಳಬೇಡಿ ಎಂದಿರುವ ಲಕ್ಷ್ಮಿ, ಉತ್ತರ ಕರ್ನಾಟಕದಲ್ಲಿ ಸೇವೆ ಅಂದರೆ ಪಕ್ಷದ ಕೆಲಸ ಎಂಬ ಅರ್ಥದಲ್ಲಿ ನಾನು ಸೇವೆ ಎಂಬ ಪದ ಬಳಸಿದ್ದೇನೆ. ಹಾಗಾಗಿ ಜಯಮಾಲಾ ಅವರು ತಪ್ಪು ಅರ್ಥ ಮಾಡಿಕೊಳ್ಳಬಾರದು. ಪಕ್ಷದ ಚಟುವಟಿಕೆಗಳಲ್ಲಿ ಇಬ್ಬರು ಕೂಡಿ ಸಾಕಷ್ಟು ಕೆಲಸ ಮಾಡಿದ್ದೇವೆ. ಪಕ್ಷದ ಯಾವುದೇ ಕೆಲಸವಿದ್ರೂ ಜಯಮಾಲಾಗೆ ಕರೆ ಮಾಡ್ತಾ ಇದ್ದೆ. ಜಯಮಾಲಾ ನನಗೆ ಸಹೋದರಿ ಇದ್ದಂತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ರಾಜ್ಯ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷ ಆದಾಗಿಂದ ಬ್ಯಾಂಗ್ಳೂರಿನಲ್ಲಿ ಒಂದು ಸಣ್ಣ ಒಂದು ಪ್ರೋಗ್ರಾಮ್ ಇರಲಿ, ದೊಡ್ಡ ಪ್ರೋಗ್ರಾಮ್ ಇರಲಿ, ಯಾವುದೇ ಒಂದು ಸ್ಟ್ರೈಕ್ ಇರಲಿ, ಮೊದಲನೇ ಫೋನ್ ಹೋಗೋದೇ ಜಯಮಾಲಾ ಅವರಿಗೆ ನನ್ನ ಕಡೆಯಿಂದ. ಮತ್ತು ನಾನು ಎಷ್ಟು ಕಾರ್ಯಕ್ರಮಗಳನ್ನ ಕರೆದಿದ್ದೀನಿ, ಅಷ್ಟೂ ಕಾರ್ಯಕ್ರಮಗಳಿಗೆ ಬಂದು ನನ್ನ ಜೊತೆ ನಿಂತ್ಕೊಂಡು ನನ್ನ ಬೆನ್ನು ಚಪ್ಪಡಿಸಿದಂಥವ್ರು ಜಯಮಾಲಾ ಅವರು. ಅವರಿಗೆ ಮಂತ್ರಿಗಿರಿ ಮಾಡಿದ್ದಕ್ಕೆ ನನಗೇನು ಆಕ್ಷೇಪ ಇಲ್ಲ, ಏನೂ ಹೊಟ್ಟೆ ಕಿಚ್ಚಿಲ್ಲ. ಸೇವೆ ಅನ್ನೋ ಪದವನ್ನು ಅಪಾರ್ಥವಾಗಿ ಬಿಂಬಿಸ್ತಾ ಇದ್ದೀರಿ. ದಯಮಾಡಿ ಆ ರೀತಿ ಮಾಡಕ್ಕೆ ಹೋಗಬೇಡಿ. ಉತ್ತರ ಕರ್ನಾಟಕದಲ್ಲಿ ಸೇವೆ ಅಂತಂದ್ರೆ ಅದು ಪಕ್ಷದ ಸೇವೆ ಅಂತ. ರಾಜ್ಯ ನಾಯಕರ ಬಗ್ಗೆ, ಅವರ ನೀತಿ ನಡೆಗಳ ಬಗ್ಗೆ, ನನಗೆ ಕಾನೂನಿನ ಬಗ್ಗೆ, ರಕ್ಷಣೆಯ ಬಗ್ಗೆ ನನಗೆ ಅರ್ಥ ಆಗಿದೆ. ಆದರೆ ಏನು ಮಾಡೋಕ್ಕಾಗಲ್ಲ. ಈ ಪ್ರಪಂಚದಲ್ಲಿ ಎಲ್ಲದಕ್ಕೂ ಔಷಧಿ ಕಂಡುಹಿಡಿದಿದ್ದಾರೆ, ಆದರೆ ಹೊಟ್ಟೆ ಕಿಚ್ಚಿಗೆ ಒಂದು ಔಷಧಿ ಕಂಡುಹಿಡ್ದಿಲ್ಲ. ಅದಕ್ಕೊಂದು ಔಷಧಿ ಬಂದ್ಬಿಟ್ರೆ ನೋಡ್ರಿ, ಇದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ನಾವು ಗುರ್ರಂದ್ರೆ ಜಾತ್ಯತೀತತೆಗೆ ಅಪಪ್ರಚಾರ ಆಗತ್ತೆ, ಸಂವಿಧಾನ ವಿರೋಧಿ ಆಗತ್ತೆ. ಹಾಗಾದ್ರೆ ಮಿಯಾವ್ ಅಂತ ಹೇಳ್ತಾ ಇರ್ಬೇಕಾ? ಹೀಗಂತ ಮತ್ತೆ ಕೇಂದ್ರ ಸಚಿವ ಅನಂತ್ ಕುಮಾರ್ ಹೆಗಡೆ ಬುದ್ಧಿಜೀವಿಗಳ ವಿರುದ್ಧ ಕಿಡಿಕಾರಿದ್ರು. ಸಮೃದ್ಧ ಸಾಹಿತ್ಯ ಹಮ್ಮಿಕೊಂಡಿದ್ದ ಸಾರ್ವರ್ಕರ್ ಅವರ ಹಿಂದುತ್ವ ಅನುವಾದ ಕೃತಿ ಬಿಡುಗಡೆಗೊಳಿಸಿ ತೀವ್ರ ವಾಗ್ದಾಳಿ ನಡೆಸಿದ್ರು. ಹಿಂದುತ್ವ ಅಂದ್ರೆ ರಾಜಕಾರಣದ ಕಾಲ್ಚೆಂಡಲ್ಲ, ಅದು ನಮ್ಮ ಸ್ವಭಾವ, ನಮ್ಮತನ, ನಮ್ಮ ಬದುಕು, ನಮ್ಮ ಪರಂಪರೆ. ಇದನ್ನ ಬುದ್ಧಿಜೀವಿಗಳು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ಜಾತಿಯಿಂದ ದೇಶ ದೊಡ್ಡದಾಗಿಲ್ಲ, ಹಿಂದುತ್ವವಾದಿಗಳು ಜಾತಿಗೆ ಒತ್ತು ಕೊಟ್ಟಿಲ್ಲ. ಕೃಷ್ಣ ಬ್ರಾಹ್ಮಣನೇ, ರಾಮ ಬ್ರಾಹ್ಮಣನೇ. ಮಣ್ಣಿನಿಂದ ಹುಟ್ಟಿ ಬಂದ ಗಣಪತಿ, ಹಾವಿನ ರೂಪದಲ್ಲಿರುವ ಸುಬ್ರಹ್ಮಣ್ಯ ಬ್ರಾಹ್ಮಣನೇ ಎಂದು ಪ್ರಶ್ನಿಸಿದ್ರು. ಸಾವರ್ಕರ್ ಆರಾಧನೆ ಮಾಡಿರ್ತಕ್ಕಂಥ ಒಂದು ವಿಚಾರ ಇದು. ಅವರು ಬರೆದಿರ್ತಕ್ಕಂಥ ಪುಸ್ತಕ ಅಂತ ನಾನೇನು ಭಾವಿಸೋದಿಲ್ಲ. ಅವರ ಆರಾಧನೆಯ ಒಂದು ವಿಚಾರ ಇದು. ಅದನ್ನು ಶಬ್ದ ರೂಪಕ್ಕೆ ಇಳಿಸಿದ್ದಾರೆ ಅಷ್ಟೇ. ಎಲ್ಲಿಂದನೋ ಒಂದಿಷ್ಟೆಲ್ಲ ಓದಿಕೊಂಡು ಇವತ್ತಿನ PhD ಮಾಡ್ತಾರಲ್ಲ, ಕಾಪಿ ಪೇಸ್ಟ್ ಇದನ್ನ ಸಾವರ್ಕರ್ ಅವರು ಮಾಡಿಲ್ಲ.
ಬದಲಾಗಿ ರಕ್ತಗತವಾಗಿ ಬಂದಿರತಕ್ಕಂಥ ತಮ್ಮ ಹೃದಯದಾಳದ ಭಾವನೆಗಳನ್ನ ಬಿಚ್ಚಿಟ್ಟಿರ್ತಕ್ಕಂಥದ್ದು ಸಾವರ್ಕರರ ಶಬ್ದಗಳು. ಇದನ್ನು ನಾವು ಜನರಿಗೆ ಪರಿಚಯಿಸಲಿಕ್ಕೆ ಹೊರಟಿದ್ದೀವಿ. ಯಾರು ಮೂರ್ಖತೆಯನ್ನೇ ಹೊತ್ತು ಮಲಗಿದ್ದಾರೆ ವಿಚಾರವಾದಿಗಳು ಅಂತ ಅನ್ಕೊಂಡಿರುವಂತವ್ರು, ಅವ್ರಿಗೆ ನೀವು ಏನ್ ಹೇಳಿದ್ರು ಅರ್ಥ ಆಗುದಿಲ್ಲ, ಅರ್ಥ ಮಾಡ್ಕೊಳ್ಳೋದಿಲ್ಲ ಅವರು. ಯಾಕೆಂತಂದ್ರೆ ಅವರ ಬುದ್ಧಿಯನ್ನ, ಅವರ ತಲೆಯನ್ನ ಮಾರಾಟಕ್ಕೆ ಇಟ್ಟಿರ್ತಕ್ಕಂಥ ಒಂದು ಸಮೂಹ ಅದು. ಐಎಎಸ್ ಅಧಿಕಾರಿಗಳ ಪ್ರತಿಭಟನೆಯನ್ನೇ ಮುಂದೆ ಮಾಡಿ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಹೋರಾಟಕ್ಕೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಸಜ್ಜಾಗಿದ್ದಾರೆ. ಒಂದು ವಾರದಿಂದ ಲೆಫ್ಟಿನೆಂಟ್ ಜನರಲ್ ಮನೆಯಲ್ಲಿ ಪ್ರತಿಭಟನೆಯಲ್ಲಿದ್ದ ಕೇಜ್ರಿವಾಲ್ ಈಗ ಬೀದಿಗಿಳಿದಿದ್ದಾರೆ. ಭಾನುವಾರ ನಡೆದ ಹಲವು ಬೆಳವಣಿಗೆಗಳ ಕುರಿತು ಮಾಹಿತಿ ಇಲ್ಲಿದೆ ನೋಡಿ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧವೇ ಹೋರಾಟಕ್ಕಿಳಿದಿದ್ದಾರೆ. ದೆಹಲಿ ಐಎಎಸ್ ಅಧಿಕಾರಿಗಳ ಹೋರಾಟಕ್ಕೆ ನರೇಂದ್ರ ಮೋದಿ ಕುಮ್ಮಕ್ಕೇ ಕಾರಣ ಅಂತ ಕೇಜ್ರಿವಾಲ್ ಆರೋಪವನ್ನ ಮಾಡಿದ್ದಾರೆ. ಅಷ್ಟಕ್ಕೂ ಕೇಜ್ರಿವಾಲ್ ಆಗ್ರಹ ಏನು ಅಂತ ನೋಡೋದಾದ್ರೆ, ಐಎಎಸ್ ಅಧಿಕಾರಿಗಳ ಹೋರಾಟಕ್ಕೆ ಪ್ರಧಾನಿ ಮೋದಿ ಕುಮ್ಮಕ್ಕೇ ಕಾರಣ. ಅಧಿಕಾರಿಗಳು ಅಭಿವೃದ್ಧಿ ಕೆಲಸಕ್ಕೆ ಹಾಜರಾಗುವಂತೆ ಆದೇಶ ನೀಡಬೇಕು. ಸಮಸ್ಯೆ ಬಗೆಹರಿಸಲು ಸ್ವತಃ ಪ್ರಧಾನಿ ಮೋದಿ ಮಧ್ಯಪ್ರವೇಶಿಸಬೇಕು. ಅಧಿಕಾರಿಗಳಿಗೆ ಪರೋಕ್ಷ ಬೆಂಬಲ ನೀಡೋದನ್ನ ನಿಲ್ಲಿಸಬೇಕು. ಸಚಿವರಿಗೆ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಬೇಕು ಅಂತ ಸಿಎಂ ಅರವಿಂದ್ ಕೇಜ್ರಿವಾಲ್ ಆಗ್ರಹಿಸಿದ್ದಾರೆ. ಇದೇ ಬೇಡಿಕೆ ಮುಂದಿಟ್ಟುಕೊಂಡು ಪ್ರಧಾನಿ ನರೇಂದ್ರ ಮೋದಿ ನಿವಾಸದವರೆಗೆ ಆಮ್ ಆದ್ಮಿ ಪಕ್ಷ ಪ್ರತಿಭಟನಾ ಮೆರವಣಿಗೆ ನಡೆಸಿತು. ಕಮ್ಯುನಿಸ್ಟ್ ಪಕ್ಷ ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರಿಂದ ಮೆರವಣಿಗೆಯಲ್ಲಿ ಹೆಚ್ಚು ಜನ ಭಾಗವಹಿಸಿದ್ರು. ಇದರಿಂದ ರಸ್ತೆಗಳು ಜಾಮ್ ಆಗಿದ್ದು ಸಂಚಾರ ಅಸ್ತವ್ಯಸ್ತವಾಯಿತು. 5 ಮೆಟ್ರೋ ಸ್ಟೇಷನ್ಗಳನ್ನು ಮುಚ್ಚಿಸಲಾಗಿತ್ತು. ಇದರ ಬೆನ್ನಲ್ಲೇ ದೆಹಲಿ ಐಎಎಸ್ ಅಧಿಕಾರಿಗಳು ಕೇಜ್ರಿವಾಲ್ ಸರ್ಕಾರದ ವಿರುದ್ಧ 5 ನಿಮಿಷ ಪ್ರತಿಭಟನೆ ಮಾಡಿದ್ರು. ಜೊತೆಗೆ ಕೇಜ್ರಿವಾಲ್ ಸರ್ಕಾರದ ಮೇಲೆ ಗುಡುಗಿದ್ರು. We are in a totally abnormal situation where we have been targeted, we have been victimized, and a lot of misinformation is being spread about us, that we are striking work, we are working on somebody's behest. We are not on strike. The misinformation which is being spread that Azmut Kader IAS officers are on strike in Delhi is completely false, baseless and malicious. तो आईएएस अफसरों की इस फाइल को रोकने में कोई भी रोल नहीं है. ಪ್ರತಿಭಟನೆ ಮೂಲಕವೇ ಅಧಿಕಾರಕ್ಕೆ ಬಂದ ಅರವಿಂದ್ ಕೇಜ್ರಿವಾಲ್ ಅಧಿಕಾರಕ್ಕೇರಿದ ನಂತರವೂ ಪ್ರತಿಭಟನೆಯನ್ನೇ ಮುಂದುವರೆಸಿದ್ದಾರೆ. ಈ ಪ್ರತಿಭಟನೆ ಎಷ್ಟರ ಮಟ್ಟಿಗೆ ಸಫಲವಾಗುತ್ತೆ ಅನ್ನೋದು ಈಗಿರೋ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜಸ್ಥಾನದ ದಾತಿ ಮಹಾರಾಜ್ ಆಶ್ರಮದಲ್ಲಿದ್ದ 600 ಯುವತಿಯರು ನಾಪತ್ತೆಯಾಗಿದ್ದು, ಪೊಲೀಸರು ಈ ಕುರಿತಂತೆ ಮಾಹಿತಿ ನೀಡಿದ್ದಾರೆ. ತಮ್ಮ ಆಶ್ರಮದಲ್ಲಿ 700 ಯುವತಿಯರು ಇದ್ದಾರೆಂದು ದಾತಿ ಮಹಾರಾಜ್ ಹೇಳಿದ್ರು. ಆದರೆ ಪ್ರಸ್ತುತ ಕೇವಲ 100 ಯುವತಿಯರು ಆಶ್ರಮದಲ್ಲಿ ಪತ್ತೆಯಾಗಿದ್ದಾರೆ. ಈ ಕುರಿತು ಪೊಲೀಸ್ ತನಿಖೆ ಆರಂಭ ಆಗಿದೆ. ಅತ್ಯಾಚಾರ ಆರೋಪ ಎದುರಿಸ್ತಾ ಇರುವ ಸ್ವಯಂ ಘೋಷಿತ ದೇವಮಾನವ ದಾತಿ ಮಹಾರಾಜ್ ಈಗಾಗಲೇ ನಾಪತ್ತೆಯಾಗಿದ್ದಾರೆ. ಅವರಿಗಾಗಿ ಕ್ರೈಂ ಬ್ರಾಂಚ್ ಲುಕ್ಔಟ್ ನೋಟಿಸ್ ಜಾರಿ ಮಾಡಿದೆ. ತನ್ನ ಮೇಲೆ ಅತ್ಯಾಚಾರ ನಡೆದಿದೆ ಅಂತ ದೂರು ನೀಡಿರುವ ಯುವತಿ ಕೂಡ ಇದೇ ಆಶ್ರಮದ ಭಕ್ತೆಯಾಗಿದ್ರು. ದಾತಿ ಮಹಾರಾಜ್ ಜೊತೆ ಲೈಂಗಿಕ ಸಂಪರ್ಕ ಹೊಂದುವಂತೆ ಆಶ್ರಮದ ಇತರ ಮಹಿಳಾ ಭಕ್ತರೇ ಒತ್ತಡ ಹಾಕಿದ್ರು ಅಂತ ದೂರಿನಲ್ಲಿ ಆರೋಪಿಸಿದ್ದಾರೆ. ತಮ್ಮ ನಂಬಿಕೆಗೆ ಘಾಸಿಯಾಗಿದ್ದರಿಂದ 7 ವರ್ಷಗಳ ಕಾಲ ಡಿಪ್ರೆಷನ್ಗೆ ಕೂಡ ಒಳಗಾಗಿದ್ದೆ ಅಂತ ಯುವತಿ ಆರೋಪಿಸಿದ್ದಾರೆ. ವಿವಾದಿತ ಉದ್ಯಮಿ ವಿಜಯ್ ಮಲ್ಯ ಮತ್ತು ಅವರ ಕಂಪನಿಗಳ ವಿರುದ್ಧ ಮತ್ತೊಂದು ಆರೋಪ ಪಟ್ಟಿ ದಾಖಲಿಸಲು ಜಾರಿ ನಿರ್ದೇಶನಾಲಯ ಸಜ್ಜಾಗಿದೆ. ಅಕ್ರಮ ಹಣ ವರ್ಗಾವಣೆ ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ 6,027 ಕೋಟಿ ರೂಪಾಯಿ ವಂಚಿಸಿದ ಕುರಿತು ಇಡಿ ಆರೋಪ ಪಟ್ಟಿ ದಾಖಲಿಸಲಿದೆ. ಕೇಂದ್ರ ಸರ್ಕಾರ ಈಗಾಗಲೇ ಆರ್ಥಿಕ ಅಪರಾಧ ಎಸಗಿ ದೇಶ ಬಿಟ್ಟು ಓಡಿಹೋದ ಉದ್ಯಮಿಗಳಿಂದ ಆಸ್ತಿ ವಶಕ್ಕೆ ಪಡೆಯಲು ಕಾನೂನು ಜಾರಿಗೆ ತಂದಿದೆ. ಈ ಕಾನೂನಿನಡಿ ಹೊಸ ಆರೋಪ ಪಟ್ಟಿ ಪ್ರಕಾರ ವಿಜಯ್ ಮಲ್ಯ ವಿರುದ್ಧ ಕ್ರಮ ಕೈಗೊಳ್ಳಲು ಸಾಧ್ಯವಾಗಲಿದೆ. ವಿಜಯ್ ಮಲ್ಯ ವಂಚನೆ ಮಾಡಿರುವ 9,000 ಕೋಟಿ ರೂಪಾಯಿ ಹಣದ ಮೊತ್ತದ ಆಸ್ತಿಯನ್ನ ವಶಕ್ಕೆ ಪಡೆಯಲು ತನಿಖಾ ಏಜೆನ್ಸಿಗಳಿಗೆ ಅವಕಾಶ ಸಿಗಲಿದೆ. ರಾಜ್ಯದ ಮೇಘನಾ ಶಾನ್ಭೋಗ್ ವಾಯುಪಡೆ ಅಕಾಡೆಮಿಯಲ್ಲಿ ಯುದ್ಧ ವಿಮಾನ ಪೈಲಟ್ ತರಬೇತಿ ಪದವಿ ಪೂರೈಸಿದ್ದಾರೆ. ನಿನ್ನೆ ಪದವಿ ಪೂರೈಸಿದವರ ಪಥಸಂಚಲನ ನಡೆಯಿತು. ಈ ಸಂದರ್ಭದಲ್ಲಿ ಮೇಘನಾ ಮತ್ತು ಮತ್ತೋರ್ವ ಯುವತಿ ಯುದ್ಧ ವಿಮಾನದ ಪೈಲಟ್ ಆಗಿ ಆಯ್ಕೆಯಾಗಿರುವುದಾಗಿ ಅಧಿಕೃತವಾಗಿ ಘೋಷಿಸಿದ್ದು, ಕರ್ನಾಟಕದಿಂದ ಆಯ್ಕೆಯಾದ ಮೊದಲ ಮಹಿಳಾ ಪೈಲಟ್ ಅನ್ನೋ ಹಿರಿಮೆಗೆ ಮೇಘನಾ ಪಾಲಿಗೆ ದೊರಕಿದೆ. ಮಗಳ ಸಾಧನೆಗೆ ಮೇಘನಾ ತಂದೆ ಎಂಕೆ ರಮೇಶ್, ತಾಯಿ ಶೋಭಾ ಖುಷಿ ವ್ಯಕ್ತಪಡಿಸಿದರು. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಏಕೆಂದರೆ ಇದುವರೆಗೆ ಕರ್ನಾಟಕ ಅನ್ನೋದು ಒಂದು, ಎರಡನೇದು ಭಾರತಕ್ಕೆ 2017ನೇ ಬ್ಯಾಚ್ 17-18ನೇ ಬ್ಯಾಚ್ಗೆ ಇಂಡಿಯಾದ ಥ್ರೂಔಟ್ ಇಂಡಿಯಾ ಒಬ್ಬಳೇ ನನ್ನ ಮಗಳಾಗಿರೋದು. ಅದಕ್ಕಿಂತ ಹೆಚ್ಚಾಗಿ ನನ್ನ ಮಗಳಿಗೆ ಚಿಕ್ಕವಳಿಂದಲೂ ಏನಾರು ಒಂದು ಅಡ್ವೆಂಚರಸ್ ಇದಕ್ಕೆ ಹೋಗಬೇಕು ಅನ್ನೋದಿತ್ತು.
ಹಾಗಾಗಿ ನನಗೆ ತುಂಬ ಸಂತೋಷ ಆಗ್ತಿದೆ. ಬರೀ ನನಗೊಬ್ಬನಿಗಲ್ಲ, ಅವ್ರ ಟೀಚರ್ಸು, ಸ್ಕೂಲು, ನಮ್ಮ ಎಲ್ಲ ಹಿರಿಯವರು, ನಮ್ಮ ಸಮಾಜದವರು ಎಲ್ಲರಿಗೂ ತುಂಬ ಸಂತೋಷ. ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಏನೋ ಒಂದು ಹೊಸ ರೀತಿಯ ಸಾಧನೆ ಮಾಡಿದ್ದಾಳೆ. ನಮ್ಮ ಸೌತ್ ಇಂಡಿಯಾಗೆ ಒಂದು ಗ್ರೇಟ್ ಥಿಂಗ್ ಅವಳು ಮಾಡಿರುವಂಥದ್ದು. ನಾವು ತುಂಬ ಮಿಡಲ್ ಕ್ಲಾಸಲ್ಲಿ ಬಂದವರು, ನಾವೇನು ಹೈಫೈ ಫ್ಯಾಮಿಲಿ ಅಂತ ಅಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಆದರೆ ಮಕ್ಕಳಿಗೆ ಒಂದು ಒಳ್ಳೆ ಸಂಸ್ಕೃತಿ ಕೊಟ್ಟಿದ್ದೇವೆ. ಎಲ್ಲ ದೊಡ್ಡವರು ಜೊತೆ ಹೇಗೆ ಇರಬೇಕು, ಮಾಡಬೇಕು, ಅದೆಲ್ಲ ಯಾವುದು ಸ್ಕೂಲ್ ಕಾಲೇಜಸ್ಗಳು ಕಲಿಸೋದಿಲ್ಲ. ಆ ವಿಷಯನೆಲ್ಲ ಅದೆಲ್ಲ ನಾವು ಮನೆಯಲ್ಲೇ ಕಲಿಸ್ಬೇಕು. ಸೊ ಅದನ್ನೆಲ್ಲ ಮಕ್ಕಳಿಗೆ ನಾವು ಒಳ್ಳೆ ರೀತಿಯಲ್ಲಿ ಕಲಿಸಿದ್ದೀವಿ. ಹೈದರಾಬಾದ್ನಲ್ಲಿ ನಡೆದ ಜಿಯೋ ಸೌತ್ ಫಿಲ್ಮ್ ಫೇರ್ 2018 ಪ್ರಶಸ್ತಿ ಸ್ವೀಕರಿಸಿ ಸ್ಯಾಂಡಲ್ವುಡ್ ತಾರೆಯರು ತವರಿಗೆ ವಾಪಸ್ಸಾಗಿದ್ದಾರೆ. ಧನಂಜಯ್, ವಿ ನಾಗೇಂದ್ರ ಪ್ರಸಾದ್, ಶ್ರುತಿ ಹರಿಹರನ್, ರಾಜ್ ಬಿ ಶೆಟ್ಟಿ, ಅನುರಾಧ ಭಟ್, ತರುಣ್ ಸುಧೀರ್ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಅತ್ಯುತ್ತಮ ನಾಯಕ ನಟ ಪ್ರಶಸ್ತಿ ಸಿಕ್ಕಿದೆ. ಇನ್ನು ಅತ್ಯುತ್ತಮ ನಟಿಯಾಗಿ ಶ್ರುತಿ ಹರಿಹರನ್ಗೆ ಅವಾರ್ಡ್ ಸಿಕ್ಕಿದ್ದು, ಪೋಷಕ ನಟರಾಗಿ ರವಿಶಂಕರ್ಗೆ ಪ್ರಶಸ್ತಿ ದೊರೆತಿದೆ. ಇದೇ ವೇಳೆ ತಾರೆಯರು ನ್ಯೂಸ್ 18 ಕನ್ನಡದ ಜೊತೆ ಖುಷಿ ಹಂಚಿಕೊಂಡರು. ಬ್ಲ್ಯಾಕ್ ಲೇಡಿ ಇಟ್ಕೊಂಡಿದ ತಕ್ಷಣವೇ ಒಂದು ಖುಷಿ ಬರುತ್ತೆ. ಜೊತೆಯಲ್ಲಿ ಒಂದು ಸಣ್ಣದಾಗಿ ಮೋಟಿವೇಶನ್ ಕೂಡ ಅನಿಸ್ತಾ ಇದೆ. ಬಿಕಾಸ್ ನಾವು 5 ವರ್ಷ ಸುಮಾರಾಯಿತು ನಾನು ಇಂಡಸ್ಟ್ರಿಗೆ ಬಂದಮೇಲೆ. ಆ್ಯಂಡ್ ಕೆಲಸ ಮಾಡ್ಕೊಂಡು ಸಣ್ಣದಾಗಿ ಒಂದು ರೆಕಗ್ನಿಷನ್ ಈ ಥರ ಬಂದಿದ ತಕ್ಷಣ ಖುಷಿನೇ ಆಗುತ್ತೆ. ಜೊತೆನಲ್ಲಿ ಇನ್ನೊಂಚೂರು ಹಾರ್ಡ್ ವರ್ಕ್ ಮಾಡಬೇಕು ಅಂತ ಕೂಡ ಅನಿಸುತ್ತೆ. ಟು ಕಂಟಿನ್ಯೂ ಮೇಕಿಂಗ್ ಫಿಲ್ಮ್ಸ್ ಲೈಕ್ ಬ್ಯೂಟಿಫುಲ್ ಮನ್ಸುಗಳು. ಅಬ್ವಿಯಸ್ಲಿ ತುಂಬ ಖುಷಿಯಾಗಿದೆ. ಹಾಡಿ ಒಂದು ಸ್ವಲ್ಪ ಕೆಲವೇ ನಿಮಿಷಗಳಲ್ಲಿ ವೈರಲ್ ಆಗಿತ್ತು. ಸೊ ಆವಾಗಲೇ ಅವಾರ್ಡ್ ಬಂದಷ್ಟು ಖುಷಿಯಾಗಿತ್ತು. ಬಟ್ ಇಂಥ ಒಳ್ಳೆ ಹಾಡಿಗೆ ಅವಾರ್ಡ್ ಸಿಕ್ಕಿರೋದು, ಪ್ರೋತ್ಸಾಹ ನೀಡಿರೋದು ಬಹಳ ಖುಷಿಯಾಗಿದೆ. ಆ್ಯಂಡ್ ಇದು ನನ್ನ ಸೆಕೆಂಡ್ ಫಿಲ್ಮ್ ಫೇರ್ ಅವಾರ್ಡ್. ಸೊ ಮತ್ತಷ್ಟು ಸಂಭ್ರಮ ಜಾಸ್ತಿ ಆಗಿದೆ. ಇದಿಷ್ಟು ಈಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.